ಎಲ್ರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಟು ಶ್ವೇತಾ ಮದನ್ ವ್ಲಾಗ್ಸ್. ನಾನು ಶಾರ್ಟ್ ವಿಡಿಯೋಗಳು ಮಾತ್ರ ಮಾಡ್ತಿದ್ದೆ, ಯಾಕೋ ಇವತ್ತು ಲಾಂಗ್ ವಿಡಿಯೋನು ಟ್ರೈ ಮಾಡೋಣ ಅನ್ನಿಸ್ತಿತ್ತು, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಇದು ಸಂಡೇ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಲಾಗ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಟೀ ಮಾಡ್ಕೋತಿದ್ದೀನಿ. ಲೆಮನ್ ಗ್ರಾಸು ಮತ್ತು ಶಂಖಪುಷ್ಪ ಹೂ ಬಳಸ್ಕೊಂಡು ಟೀ ಮಾಡ್ಕೋತಿದ್ದೀನಿ. ನಾವು ಟೀ ಕಾಫಿ ಕುಡಿಯೋ ಬದಲು ಈ ರೀತಿ ಕಷಾಯ ಮಾಡ್ಕೊ ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಈ ಹೂವಿಗಂತೂ ಮಾರ್ಕೆಂಡಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಇದನ್ನು ಪಾಟೆಲ್ಲಾದರೂ ಸರಿ, ಭೂಮಿಗಾದರೂ ಒಂದು ಗಿಡ ಹಾಕ್ಕೊಂಡ್ರೆ ತುಂಬ ಸೊಂಪಾಗಿ ಬೆಳೆದು ಜಾಸ್ತಿ ಹೂ ಬಿಡುತ್ತೆ. ನಮ್ಮ ಮನೆಯಲ್ಲಿ ಮಿಸ್ ಇಲ್ಲದೆ ಮಾಡೋ ಅಂಥದ್ದು ಅಂದರೆ ಈ ಮಿಲೆಟ್ಸ್ ಗಂಜಿ. ನಾನೇ ಮನೆಯಲ್ಲಿ ಪೌಡ್ರ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಪ್ರತಿದಿನ ಬೆಳಗ್ಗೆ ಇದನ್ನಂತೂ ಮಿಸ್ ಇಲ್ಲದೆ ಮಾಡ್ಕೊಂಡು ಕುಡಿತೀವಿ. ನಮ್ಮ ಮನೇಲಿ ಬೆಳಗ್ಗೆ ತಿಂಡಿ ಒಂದು ಸಲ ಲೇಟ್ ಆಗುತ್ತೆ, ಒಂದು ಸಲ ಬೇಗ ಮಾಡ್ಕೋತೀವಿ. ನನ್ನ ಹಸ್ಬೆಂಡ್ಗೆ ಡ್ಯೂಟಿ ಹೇಗಿರುತ್ತೆ ಆ ರೀತಿ. ಅವ್ರಿಗೆ ನೈಟ್ ಡ್ಯೂಟಿ ಆದರೆ ಸ್ವಲ್ಪ ತಿಂಡಿ ಲೇಟ್ ಆಗುತ್ತೆ. ಡೇ ಡ್ಯೂಟಿ ಆದರೆ 9 ಗಂಟೆ ಒಳಗಡೆ ಎಲ್ಲ ತಿಂಡಿ ರೆಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ರಾಗಿ ಮಿಲೆಟ್ಸ್ ಗಂಜಿ ಮಾತ್ರ ಮಿಸ್ ಇಲ್ಲದೆ ಮಾಡ್ಕೊಂಡು ಕೊಟ್ಬಿಡ್ತೀವಿ. ಇವತ್ತು ತಿಂಡಿಗೆ ದೋಸೆ ಮಾಡ್ಕೋತಿದ್ದೀನಿ. ಹಾಗೆ ಕ್ಯಾರೆಟ್ ಬೀಟ್ರೋಟ್ ಇತ್ತು, ಅದನ್ನು ಪಲ್ಯ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ನಾನು ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಎಲ್ಲದಕ್ಕೂ ಏನೇನು ತರಕಾರಿ ಬೇಕು ಎಲ್ಲ ಹೆಚ್ಚಿಟ್ಕೊಬಿಟ್ಟು ನೆಕ್ಸ್ಟ್ ಅಡುಗೆಗೆ ಸ್ಟಾರ್ಟ್ ಮಾಡ್ಕೋತೀನಿ. ಇವಾಗ ಒಂದು ಬಾಣಲಿ ಇಟ್ಟು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೋತಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಕರಿಬೇವು ಮತ್ತು ಸಾಲ್ಟ್ ಹಾಕಿ ಅದನ್ನು ಕೂಡ ಹುರ್ಕೊಂಡು ತುರಿದಿರೋ ಅಂಥ ಕ್ಯಾರೆಟು ಮತ್ತು ಬೀಟ್ರೋಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರಿನಂಶ ಹೋಗೋ ತನಕ ಚೆನ್ನಾಗಿ ಮುಚ್ಚಿಟ್ಟು ಹುರ್ಕೋತಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದಷ್ಟೇ. ಈ ಪಲ್ಯ ಬೇಗ ಅಂದರೆ ಬೇಗ ರೆಡಿಯಾಗುತ್ತೆ. ಒಂದು 10 ನಿಮಿಷ ಸಾಕಷ್ಟೇ ಪಲ್ಯ ಮಾಡೋದಕ್ಕೆ. ಬೆಳಗ್ಗೆ ಮಾರ್ನಿಂಗು ಮಕ್ಕಳು ಲಂಚ್ ಬಾಕ್ಸ್ಗೆ ಬೇಗ ಬೇಕಾದ್ರೆ ರೆಡಿ ಮಾಡಿಕೊಡ್ಬೋದು. ಮಧ್ಯಾಹ್ನಕ್ಕೂ ತಣ್ಣಗಿದ್ರು ಸ್ವಲ್ಪ ತಿನ್ಬೋದು. ದೋಸೆ ಮತ್ತು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಈ ಪಲ್ಯ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಾದ್ರೆ ಒಂದು ಸಲ ಸಿಂಪಲ್ಲಾಗಿ ಟ್ರೈ ಮಾಡಿ ನೋಡಿ. ಆಮೇಲೆ ದೋಸೆ ಹಾಕ್ಕೊಟ್ಟೆ. ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳಿಗೆ ದೋಸೆ ಹಾಕ್ಕೊಟ್ಟೆ. ಅವರಿಬ್ಬರು ತಿಂಡಿ ತಿಂದ ನಂತರ ನನಗೆ ದೋಸೆ ಹಾಕ್ಕೊಡ್ತಾರೆ. ದೋಸೆನ ಬಿಸಿ ಬಿಸಿಯಾಗಿ ತಿಂದ್ರೇ ಚೆಂದ ಅಲ್ವಾ. ಅದಕ್ಕೋಸ್ಕರ ಬಿಸಿ ಹಾಕಿ ಕೊಟ್ಬಿಡ್ತೀನಿ. ಹಾಕಿ ಹಾಟ್ ಬಾಕ್ಸ್ಗೆಲ್ಲ ಇಟ್ಕೊಳ್ಳೋಕೆ ಹೋಗೋದಿಲ್ಲ. ಅವ್ರು ತಿಂದ ನಂತರ ನನಗೆ ಹಾಕ್ಕೊಟ್ರು. ನಾನು ತಿಂದಾದಮೇಲೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ನಾನು. ದೋಸೆ ಮತ್ತು ರೊಟ್ಟಿ ಹಾಕ್ಕೊಂಡ್ರೆ ಅಡುಗೆ ಮನೆ ಫುಲ್ ಮೆಸ್ಸಿ ಆಗಿಬಿಡುತ್ತೆ. ಏನು ಮಾಡ್ತಿರೋದು ನೀವು? ತಿಂಡಿನ ಏನೇನು ಹಾಕಿದ್ದೀರಾ ಅದಕ್ಕೆ? ಏನು? ಹಸುಗೆ ಅಕ್ಕಿ ನೆನೆ ಹಾಕ್ಬಿಟ್ಟು ತಿನ್ನಿಸ್ತಿದ್ದಾರಂತೆ, ಅದು ತಿಂಡಿ ಅಂತೆ. ಈ ರೀತಿ ಕಿಚನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರೋಷ್ಟರಲ್ಲಿ ಎಲ್ಲ ಅಂಟ್ಕೊಂಡು ಅವರು ಕೂಡ ಅಡುಗೆ ಮಾಡ್ಕೊಂಡು ಕೂತಿದ್ರು. ಇದೆಲ್ಲ ಕ್ಲೀನ್ ಮಾಡೋದೇ ನನಗೆ ಇನ್ನೊಂದು ಕೆಲಸ. ಒಂದು ಟೈಮು ಆ ಕಡೆ ಗಮನ ಇದ್ದರೆ ಇನ್ನೊಂದು ಟೈಮು ಸ್ಲೇಟು ಬಳಪ ತಗೊಂಡು ಬರೋದಕ್ಕೆ ಕೂತ್ಕೊಬಿಡ್ತಾರೆ. ನೋಡ್ತಿದ್ರಲ್ಲ ಇಲ್ಲಿ ಆ ಈ ಬರೆದಿದ್ದಾರೆ. ಅದೆಲ್ಲ ಬರ್ಸ್ಕೊಂಡು ನಾನು ಮಧ್ಯಾಹ್ನಕ್ಕೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಹೆಚ್ಚಿಟ್ಕೋತಿದ್ದೀನಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾಟಿ ಕೋಳಿ ಬಸ್ಸಾರು ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೋತಿದ್ದೀನಿ. ಇಲ್ಲಿ ನಮಗೆ ನಾಟಿ ಕೋಳಿ ಸಿಗಲ್ಲ. ನಮ್ಮಪ್ಪ ಊರಿಂದ ಕ್ಲೀನ್ ಮಾಡಿಸ್ಕೊಂಡು ತಗೊಂಡು ಬಂದಿದ್ರು. ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಿದ್ದೀನಿ. ಇದು ನೋಡಿದ್ರಲ್ಲ, ಆ ಇಂದ ಎವರೆಗೂ ಎಷ್ಟು ಚೆನ್ನಾಗಿ ಆ ಹೇಳಿದ್ರು ಅಂತ. ಹೇಳ್ಕೊಟ್ಟಿದ ತಕ್ಷಣ ಕಲ್ತ್ಕೋತಾರೆ. ಅದೇ ಒಂದು ಖುಷಿ ಅವ್ರದ್ದು. ಏನೇ ಹೇಳ್ಕೊಟ್ರು ಬೇಗ ಕಲ್ತ್ಕೋತಾರೆ. ನೆಕ್ಸ್ಟ್ ಅವ್ರಿಗೆಲ್ಲ ಹೇಳ್ಕೊಟ್ಟಿದ ನಂತರ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ಲ ಅದೆಲ್ಲನೂ ರೆಡಿ ಮಾಡ್ಕೋತಿದ್ದೀನಿ. ಆಲ್ಮೋಸ್ಟ್ ನಾನು ತಿಂಡಿ ಊಟ ಆದ ತಕ್ಷಣ ಅಲ್ಲಲ್ಲೇ ಪಾತ್ರೆ ಎಲ್ಲ ತೊಳೆದಿಟ್ಕೊಬಿಡ್ತೀನಿ ಕೆಲಸ ಮಾಡ್ತಾ ಮಧ್ಯೆ. ಹಾಗೆ ಚಿಕನ್ನೆಲ್ಲ ನೀಟಾಗಿ ತೊಳೆದಿಟ್ಕೋತಿದ್ದೀನಿ. ತೊಳೆದು ಕೈಯೆಲ್ಲ ವಾಶ್ ಮಾಡಿಕೊಂಡು ಈಗ ಮಸಾಲೆ ಹುರ್ಕೊಂಡು ಮಾಡ್ಕೋತಿದ್ದೀನಿ. ಇವತ್ತು ಹಸಿ ಮಸಾಲೆ ಮಾಡೋದಕ್ಕಿಂತ ಮಸಾಲೆನ ಫ್ರೈ ಮಾಡ್ಕೊಂಡು ಮಾಡಿ ಒಂದು ಸಲ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮೊದಲಿಗೆ ಮಸಾಲೆನ ಹುರ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, 1 ಇಂಚಷ್ಟು ಶುಂಠಿ, 2 ರಿಂದ 3 ಬೆಳ್ಳುಳ್ಳಿ,
2 ಲವಂಗ, 1 ಪೀಸ್ ಚಕ್ಕೆ, 1/2 ಈರುಳ್ಳಿ, ದಪ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 7ರಿಂದ 8 ಮೆಣಸಿನ್ಕಾಳು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಆಮೇಲೆ ಕಡಲೆಪಪ್ಪು, ಒಂದು ಅರ್ಧ ಟೊಮೊಟೊ ಹಾಕಿ ಅದನ್ನು ಕೂಡ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡ ನಂತರ ಕಾಯಿ ತುರಿ ಮತ್ತು ಗಸಗಸೆ ಹಾಗೆ ಹುಚ್ಚೆಳ್ಳು ಹಾಕ್ಕೋತಿದ್ದೀನಿ. ನಾಟಿ ಕೋಳಿಗೆ ಹುಚ್ಚೆಳ್ಳು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ನೀವು ಒಂದು ಸಲ ಹಾಕಿ ಟ್ರೈ ಮಾಡಿ ನೋಡಿ. ಅದು ಒಂದು ಕಡೆ ತಣ್ಣಗಾಗೋಕ್ಕಿಟ್ಟು ಇವಾಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನೆಕ್ಸ್ಟು ತೊಳೆದಿಟ್ಟಿರೋ ಅಂಥ ಚಿಕನ್ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೋತಿದ್ದೀನಿ. ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಆವಾಗಲೇ ಅರ್ಧ ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೆ ಮತ್ತು ಇವಾಗ ಸ್ವಲ್ಪ ಟೊಮೊಟೊ ಹಣ್ಣು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೋತಿದ್ದೀನಿ. ಹುರಿದಿದ ನಂತರ ಅದಕ್ಕೊಂದು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕಿಟ್ಟು ಅಷ್ಟರಲ್ಲಿ ಆಲೆ ಮಸಾಲೆ ನಾನು ಹುರಿದಿಟ್ಟಿದ್ದು ತಣ್ಣಗಾಗಿತ್ತು. ಅದನ್ನು ರುಬ್ಕೊಳ್ಳೋಣ ಅಂತ ಒಂದು ಜಾರ್ಗೆ ಮಸಾಲೆ ಎಲ್ಲ ಹಾಕಿ ಮತ್ತು ನಾವು ಮನೆಯಲ್ಲೇ ಒಟ್ಟಿಗೆ ಖಾರ ಪುಡಿ ಹೊಡ್ಸ್ಕೊಂಡು ಬಿಡ್ತಿರ್ತೀನಿ. ಅದನ್ನು ಒಂದು ಸ್ಪೂನ್ ಹಾಕ್ಕೋತಿದ್ದೀನಿ, ನನ್ನ ಮಗಳು ಖಾರ ತಿನ್ನೋದಿಲ್ಲ ಅಂತ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಿದ್ದೀನಿ. ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ, ಈ ರೀತಿ ಪೇಸ್ಟ್ ಮಾಡಿಕೊಂಡು ಒಂದು 4 ಸ್ಪೂನಷ್ಟು ಮಸಾಲೆ ಎತ್ತಿಟ್ಕೊತಿದ್ದೀನಿ. ಇದನ್ನ ಏನಕ್ಕೆ ಅಂತ ನೆಕ್ಸ್ಟು ಮುಂದೆ ಹೇಳ್ತೀನಿ, ಹಾಗೆ ನೋಡ್ಕೋದೋಗಿ. ಅಷ್ಟರಲ್ಲಿ ಮಟನೆಲ್ಲ ಚೆನ್ನಾಗಿ ಬೆಂದು ನೋಡ್ತಿದ್ದಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ನೀರೆಲ್ಲ ಸುಂಡೋಗಿದೆ. ಇವಾಗ ರುಬ್ಬಿರುವಂಥ ಮಸಾಲೆ ಹಾಕಿ ಅದನ್ನು ಸ್ವಲ್ಪ ಹುರ್ಕೊಂಡು ನಮಗೆ ಸಾಂಬಾರು ತಕ್ಕನಾಗೆ ನೀರು ಹಾಕ್ಕೋಬೇಕು. ತುಂಬ ಗಟ್ಟಿಗಿರಬಾರ್ದು ನಾಟಿ ಕೋಳಿ ಸಾಂಬಾರು, ಸ್ವಲ್ಪ ತೆಳ್ಳಗೆ ಇರಬೇಕು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋತಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಗಟ್ಟಿಯಾಗಿದ್ದರೂ ಚೆನ್ನಾಗಿರಲ್ಲ, ಹಾಗೆ ತುಂಬ ತೆಳ್ಳಗಾಗಿದ್ದರೂ ಚೆನ್ನಾಗಿರಲ್ಲ. ಮತ್ತು ಆಗಲೇ ಸ್ವಲ್ಪ ಸಾಲ್ಟ್ ಹಾಕಿದ್ನಲ್ಲ, ಇನ್ನು ಸ್ವಲ್ಪ ಸಾಲ್ಟ್ ಹಾಕಿ ಮುಚ್ಚಿ ಒಂದು 4ರಿಂದ 5 ವಿಸಲ್ ಕೂಗಿಸ್ಕೊಂಡಿದ್ದೆ. ತುಂಬ ಗಟ್ಟಿ ಇದ್ದರೆ ಬೇಯೋದಿಲ್ಲ ಕೆಲವೊಂದು. ಇದು ಒಂದು 3/4 kg ಇಷ್ಟಿತ್ತು, ಅದಕ್ಕೋಸ್ಕರ ಬೇಗ ಬೇಯ್ಕೊಡ್ತು. ಹಾಗೆ ರೈಸಿಗಿಟ್ಟು ಬಟ್ಟೆ ಎಲ್ಲ ಇತ್ತು, ಸ್ವಲ್ಪ ಅದನ್ನು ಮಡಚಿಟ್ಕೊಬಿಡೋಣ ಈ ಸಾಂಬಾರೆಲ್ಲ ಫುಲ್ ತಣ್ಣಗಾಗೋಷ್ಟರಲ್ಲಿ ಅಂತ ಬಟ್ಟೆನೂ ಕೂಡ ಮಡಚಿಟ್ಕೋತಿದ್ದೀನಿ. ಮಡಚಿಟ್ಕೊಂಡ ನಂತರ ಇವಾಗ ಅಷ್ಟರಲ್ಲಿ ಸಾಂಬಾರು ಪೂರ್ತಿ ತಣ್ಣಗಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಹಾಕ್ಕೊಂಡಿದ್ದೆ ಸ್ವಲ್ಪ ಎಣ್ಣೆ, ನಾಟಿ ಕೋಳಿ ಅಲ್ವಾ, ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ಚಿಕನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೋತಿದ್ದೀನಿ. ಅದರಲ್ಲಿ ಮೊಟ್ಟೆ ಚಿಕ್ಕ ಚಿಕ್ಕ ಮೊಟ್ಟೆ ಮತ್ತು ಲಿವರ್ ಗುಂಡ್ಕಾಯಿ ಬರುತ್ತಲ್ಲ, ಅದನ್ನು ಆಗಲೇ ಹಾಕ್ಕೊಂಡಿರಲಿಲ್ಲ. ಇವಾಗ ಹಾಕಿ ಬೇಯೋದಕ್ಕೆ ಇಟ್ಕೋತಿದ್ದೀನಿ. ಮತ್ತು ಇನ್ನೊಂದು ಕಡೆ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೋತಿದ್ದೀನಿ. ಯಾಕಂದರೆ ಸಾಂಬಾರ್ಗೆ ಹಾಕಿದ್ದೀವಲ್ವ, ಈರುಳ್ಳಿ ಮಸಾಲೆಗೆ ಸ್ವಲ್ಪ ಸಾಲ್ಟ್ ಹಾಕಿ ಆಗಲೇ ಎತ್ತಿಟ್ಕೊಂಡಿದ್ವಲ್ಲ ನೋಡಿ ಮಸಾಲೆ, ಅದನ್ನು ಇವಾಗ ಸೇರಿಸ್ಕೊಂಡು ಒಂದು 2 ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯೋದಕ್ಕೆ ಇಟ್ಕೊಂಡೆ. ಅಷ್ಟರಲ್ಲಿ ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಬೆಂದಿತ್ತು. ಇವಾಗ ಆಲ್ರೆಡಿ ತೆಗೆದಿಟ್ಕೊಂಡಿದ್ವಲ್ಲ ಚಿಕನ್ನು, ಅದನ್ನು ಸೇರಿಸಿ ಒಂದು ಸ್ಪೂನಷ್ಟು ಚಿಕನ್ ಸುಕ್ಕ ಪೌಡರ್ ಹಾಕ್ಕೋತಿದ್ದೀನಿ. ಒಂದು ಸಲ ಹಾಕಿ ನೋಡಿ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಯಿತು ಈ ರೆಸಿಪಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡೆ. ನೋಡ್ತಿದ್ದೀರಲ್ಲ ಎಷ್ಟು ಡೆಲಿಷಿಯಸ್ಸಾಗಿ ಕಾಣ್ತಿದೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಇನ್ನೊಂದು ಕಡೆ ಮೊಟ್ಟೆನೂ ಬೇಯೋದಕ್ಕಿಟ್ಟೆ ಮತ್ತು ಅಷ್ಟರಲ್ಲಿ ಸಾಂಬಾರು ಕೂಡ ಬೆಂದಿತ್ತು. ಅದನ್ನು ತೆಗೆದಿಟ್ಕೊಂಡು ಆಗಲೇ ಮುದ್ದೆಗೂ ಇಟ್ಕೊಂಡಿದ್ದೆ. ಅದನ್ನು ಬೆಂದಿತ್ತಲ್ಲ, ಅದನ್ನು ತಿರುಗಿಟ್ಕೊಂಡು ಮುದ್ದೆ ತೆಗೆದಿಟ್ಕೊಂಡು ಕಿಚನ್ನು ಚಿಕನ್ ಮಾಡಿದಾಗೆಲ್ಲ ಎಣ್ಣೆ ಎಲ್ಲ ಅದು ಆರಿರುತ್ತಲ್ಲ, ಅದಕ್ಕೋಸ್ಕರ ಊಟಕ್ಕಿಂತ ಮುಂಚೆನೇ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಬಿಡ್ತಿದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡೆಲ್ಲ ಊಟಕ್ಕೆ ಹೊಟ್ಟೆ ಹಸಿತೈತೆ ಅಂತ ಕೂತಿದ್ರು. ಊಟ ಹಾಕ್ಕೊಡೋಣ ಅಂತ ಹಾಕ್ಕೊಡ್ತಿದ್ದೀನಿ. ನೋಡ್ತಿದ್ದೀರಲ್ಲ ಚಿಕನ್ ಸುಕ್ಕ ಮತ್ತು ಬಸ್ಸಾರು ಎಷ್ಟು ಚೆಂದ ಕಾಣ್ತಿದೆ ಅಂತ. ಹೆಂಗದೆ ಅಂತ ಹೇಳಿ ನಿಧಿ. ಚಿಚ್ಚಿ ಹೆಂಗೈತೆ? ಸಾಂಬಾರು ನಿಜ, ಸುಳ್ಳು ಹೇಳ್ಬಾರ್ದು. ನಿಧಿಗಂತೂ ತುಂಬಾ ಇಷ್ಟ ಆಯಿತು. ಅವರು ಖಾರ ಆದರೆ ತಿನ್ನಲ್ಲ, ಬಟ್ ಇವತ್ತು ಸ್ವಲ್ಪ ಖಾರವಾಗೇ ಇತ್ತು, ಆದರೂ ಕೂಡ ತಿಂದರು. ತಿಂದಾದಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಒಂದು ರಾಶಿ ಇತ್ತು ಎಲ್ಲ ತೊಳೆದಾಕಿ
ನನ್ನ ಮಗ್ಳಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಡೋಣ ಅಂತ ಹಾಕ್ಕೊಡ್ತಿದ್ದೀನಿ. ಯಾವಾಗಲೂ ಅಷ್ಟೇ ಎಣ್ಣೆ ಹಾಕಿಸ್ಕೊಡೋಕ್ಕೆ ಓಡಿ ಓಡಿ ಹೋಗ್ತದೆ. ಅವ್ರು ಹಿಡ್ದು ಎಣ್ಣೆ ಹಾಕಿ ಅವ್ರಿಗೆ ತಲೆಯೆಲ್ಲ ಕಟ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ನಾಳೆ ಮಂಡೇ ಆಗಿರೋದ್ರಿಂದ ಸ್ನಾನ ಮಾಡಿ ವಾರ ಆಯ್ತಲ್ಲ, ಅದಕ್ಕೋಸ್ಕರ ಇವಾಗ ಎಣ್ಣೆ ಹಾಕ್ಕೊಬಿಟ್ರೆ ಸರಿ ಹೋಗುತ್ತೆ ಅಂತ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕ್ಕೊಂಡ ನಂತರ ಅವ್ರ ಪಪ್ಪಂಗೆ ಎಣ್ಣೆ ಎಲ್ಲ ತೆಗ್ದು ಒರೆಸ್ತಿದ್ರು. ಹಾಗೆ ಪಾರ್ಕ್ ಹೋಗಿ ಒಂದು ವಾರ ಆಗಿತ್ತು ಅಂತ ಕೇಳ್ತಾನೆ ಇದ್ದರು, ಮಮ್ಮ ಪಾರ್ಕಿಗೆ ಕರ್ಕೊಂಡೋಗಿ ಅಂತ. ಅದಕ್ಕೋಸ್ಕರ ಅವ್ರನ್ನೂ ಸಂಜೆ ಪಾರ್ಕಿಗೆ ಕರ್ಕೊಂಡು ಹೋಗ್ಬಿಟ್ಟು ಅದು ಸ್ವಲ್ಪ ಎಲ್ಲ ಆಟ ಕರ್ಕೊಂಡು ಬಂದ್ವಿ. ತುಂಬ ಮಕ್ಕಳು ಬರ್ತಾವಲ್ಲ, ಅವಳಿಗೂ ಏನೋ ಒಂಥರ ಖುಷಿ. ಮತ್ತು ಪಾರ್ಕಲ್ಲೆಲ್ಲ ಗಿಡ ಎಲ್ಲ ಒಣಗೋಗ್ಬಿಟ್ಟಿದ್ದು, ಮತ್ತೆಲ್ಲ ಕಟ್ ಮಾಡಿಬಿಟ್ಟಿದ್ರು. ಮಳೆ ಇಲ್ವಲ್ಲ, ಅದಕ್ಕೋಸ್ಕರ ನೀರು ಪೈಪ್ ಲೈನ್ ಥರ ಮಾಡಿ ಲೈನ್ ಹಾಕಿದ್ರು. ಆ ನೀರಲ್ಲಿ ಕೈ ಹಿಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ರು ಸ್ವಲ್ಪ ಹೊತ್ತು. ಆಮೇಲೆ ಸ್ವಲ್ಪ ಒಂದು ರೌಂಡ್ ವಾಕ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಆಟ ಆಡಿದ್ರು. ಜಾರ್ಕುಪ್ಪೆ ಅದು ಇದು ಏನೇನೋ ಗೇಮ್ಸ್ಗಳು ಇರುತ್ತಲ್ಲ ಎಲ್ಲನೂ ಆಟ ಆಡ್ಕೊಂಡು ಕೂತಿದ್ರು. ಅಷ್ಟರಲ್ಲಿ ಸಂಜೆ ಆಗೇ ಬಿಡ್ತು. ಹೆಂಗಿದ್ರು ಸಾಂಬಾರು ಆಯ್ತಲ್ಲ, ಅದಕ್ಕೆ ರೈಸ್ ಮಾಡ್ಕೊಂಡ್ರಾಯ್ತು ಅಂತ ಸಂಜೆ ತನಕ ಆಡ್ಕೊಂಡ್ರು. ಒಂದು ಮಗು ಎಷ್ಟು ಕ್ಯೂಟಾಗಿ ಜಾರ್ತಿದ್ರು ನೋಡಿ. ಪಾರ್ಕಲ್ಲಿ ಇದೊಂದು ಗಿಡ ಐತೆ, ಸಿಮಿಲರ್ ಇದು ರೋಸ್ಮೇರಿ ಥರನೇ. ಯಾವಾಗಲೂ ಕೇಳ್ತಿರ್ತೀಯಲ್ಲ ರೋಸ್ಮೇರಿನ, ಇಲ್ಲಿ ನೋಡಿ ಮರನೇ ಬಿಟ್ಟೈತೆ ಕಿತ್ಕೊ ಅಂತಿದ್ರು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.